ಶಾಶ್ವತ ಅಲ್ಲ ಯಾರಿಗೂ. ನಮಗೂ ಶಾಶ್ವತ ಅಲ್ಲ, ನಿಮಗೂ ಶಾಶ್ವತ ಅಲ್ಲ. ಈ ಒಂದು ದೇಶದ ಇತಿಹಾಸದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಿಂದ ತಗೊಂಬನ್ನಿ, ಯಾವ್ಯಾವ ಸಂತತಿಗಳು ಏನೇನಾಗಿದ್ದಾವೆ ಅಂತ ಹಿಸ್ಟ್ರಿ ಇದೆ. ನಿಮ್ಮ ಅಧಿಕಾರದ ಆಸೆಗೋಸ್ಕರ ನೀವು ಆ ರೀತಿ ಅಂದ್ರೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಯಾವ್ದು ನಮ್ದು ಲೆಕ್ಕಕ್ಕೆ ಇರಲಿ. ನಾನು ಮಂತ್ರಿ ಆಗಿದ್ನ 2006 ಗೆದ್ದೆ, ನಾನು ಮಂತ್ರಿ ಆದ್ನ. 1996 ದೇವೇಗೌಡರು ರಾಜೀನಾಮೆ ಕೊಟ್ಟಾಗ ಇದೇ ಗುಜರಾಲ್ ಅವರು ಮತ್ತು ಮುರ್ಸೋಳಿ ಮಾರನ್ನು ಇಬ್ಬರು ಬಂದು ನನ್ನನ್ನು ಮಂತ್ರಿ ಮಾಡ್ತೀನಿ ಅಂದಾಗ ದೇವೇಗೌಡರು ಏನ್ ಹೇಳಿ ಕಳಿಸಿದ್ರು, ನಾನೇನು ಹೇಳಿದ್ದೀನಿ ಮಂತ್ರಿ ಆದ್ನಾಗ. ನಾವು ಜನ ಸೇರ್ಸೋದು, ಫುಟ್ಪಾತಲ್ಲಿ ನಿಂತಿರೋದು ನಾವು, ಇವರು ಕಾಲ ಮೇಲೆ ಕಾಲು ಹಾಕೊಂಡು ವೇದಿಕೆಗೆ ಬಂದು ಭಾಷಣ ಮಾಡೋದು, ಇದು ನಡ್ಕೊಂಡ್ ಬಂದಿದ್ದ ಪದ್ಧತಿ ಇಲ್ಲಿ. ಅಯ್ಯೋ ಕೇಳಿ, ಅವ್ರನ್ನ ಅನುಗ್ರಹದಲ್ಲಿ ಮೇಲ್ಗಡೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಹತ್ಕೊಂಡು ಕೂತಿದಾರಲ್ಲ, ರಾಜಕೀಯ ಬೇಡ ನನಗಿನ್ನ ಸಾಕು ಅಂತ ಹೇಳಿ. ಅವ್ರು ಒಂದು ಬಾರಿ ಹೇಳಿರೋದಲ್ಲ. ನೀವು 2013 ಗೆದ್ರಲ್ಲ, ಮುಖ್ಯಮಂತ್ರಿ ಆದ್ರಲ್ಲ, ಏನ್ ಹೇಳಿದ್ರು ಅಸೆಂಬ್ಲಿ ಒಳಗೆ? ಏನ್ ಹೇಳಿದ್ರು? ಇದು ನನ್ನ ಕೊನೆಯ ಚುನಾವಣೆ, ಇನ್ನ ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿದ್ದೀನಿ. ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಈಗೇನ್ ಹೇಳ್ತಾವ್ರೆ? ನನ್ನ ಕೊನೆಯ ಉಸಿರಿರೋವರೆಗೂ ನಾನು ರಾಜಕಾರಣದಲ್ಲಿ ಇರ್ತೀನಿ. ಮುಂದಿನ 2 ವರ್ಷ ನಾನೇ ಮುಖ್ಯಮಂತ್ರಿ, 28ಕ್ಕೂ ಸಾಧ್ಯ ಆದ್ರೆ ನಾನೇ ಮುಖ್ಯಮಂತ್ರಿ. ಅವರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ ಕೊಟ್ಟವ್ರೆ ಸ್ವಲ್ಪ ನೆನಪಿಸ್ಕೊಳ್ಳಿ ಎಲ್ಲ. ಯಾರು? ಸಿದ್ದರಾಮಯ್ಯ ಕಾಂಗ್ರೆಸ್ ನಿಯತ್ತಾಗವರ. ಕಾಂಗ್ರೆಸ್ಗೆ ಬೆಳೆ ಹೊಡೆಯದೆ ಕೊನೆಗೆ ಸಿದ್ದರಾಮಯ್ಯನವ್ರೆ, ಬೇರೆ ಯಾರು ಹೊಡೆಯಲ್ಲ, ಅವರೇ ಬೆಳೆ ಹೊಡೆಯೋದು ಕೊನೆಗೆ. ಅದಷ್ಟೇ ಅಲ್ಲ, JDS ಬಗ್ಗೆ ಮಾತಾಡ್ತಿರಲ್ಲಪ್ಪ, ಅಲ್ಲಿ ಪಕ್ಕದ ತಮಿಳ್ನಾಡಿನಲ್ಲಿ ಬೇಡ್ಕತ್ತೀರಿ ಹೋಗಿ ಅಲ್ಲಿ ಸ್ಟಾಲಿನ್ ಹತ್ರ 5 ಸೀಟು ಕೊನೆಗೆ ಅರ್ಜಿ ಹಾಕರಿಲ್ಲ, 28 ಸೀಟ್ ತಗೊಂಡ್ರು. 5 ಸೀಟ್ ನಾಮಪತ್ರ ಸಲ್ಲಿಸರಿಲ್ಲ ಅಲ್ಲಿ ಕ್ಯಾಂಡಿಡೇಟು ತಮಿಳ್ನಾಡಿನಲ್ಲಿ. ನಿಮ್ಮದು ರಾಷ್ಟ್ರೀಯ ಪಕ್ಷ ಅಲ್ವೇ? ಬಿಹಾರದಲ್ಲಿ ಏನ್ ಮಾಡ್ಕೊಂಡ್ರಿ? ಎಷ್ಟು ಗೆದ್ರಿ? ಬಿಹಾರದಲ್ಲಿ 5 ಸೀಟ್ ಗೆಲ್ಲೋದಕ್ಕೆ ತಿಣಕ್ಲಾಡಿದ್ರಿ. ಇದು ರಾಷ್ಟ್ರೀಯ ಪಕ್ಷ. ನಮ್ಮದಾದ್ರೂ ಬಿಡಿ ಸಣ್ಣ ಪಕ್ಷ, ನಮ್ಮದು ಕರ್ನಾಟಕದಲ್ಲಿ ಇದೀವಿ. ನನಗೇನ್, ನಾನು ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ನೋಡಿ, ನಾನಂತೂ ಅದೇನೋ ಅಸೂಯೆ ಹೊಟ್ಟೆ ಕಿಚ್ಚು ಅಂತಾರೆ, ಅದೆಂತೂ ಎಲ್ಲರಿಗೂ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟೈತೆ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದು ಅಂತ ಹೇಳಿ. ನಮಗಂತೂ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಯಾವುದೂ ಇಲ್ಲ. ಹೊಟ್ಟೆ ಕಿಚ್ಚು ಬಂದಿರೋದು ಕಾಂಗ್ರೆಸ್ ಅಲ್ಲಿ ಅವರಲ್ಲ, ಟೈಮ್ಗಳು ಕೊಟ್ಕೊಂಡು ಓಡಾಡ್ತಾವ್ರಲ್ಲ ಹಲವಾರು ಜನ, ಅವ್ರ ಪಕ್ಷದಲ್ಲ. ಅಲ್ಲಿ ಹೊಟ್ಟೆ ಅನ್ನೋ ಶುರುವಾಗಿರೋದು ಅವರಲ್ಲಿ. ನಮ್ಮ ಪಕ್ಷದಲ್ಲಾಗ್ಲಿ ಸಾರ್ವಜನಿಕವಾಗ್ಲಿ ಯಾರದು ಹೊಟ್ಟೆ ಕಿಚ್ಚಿಲ್ಲ. ನಮ್ಮ ಕೈಲಿದೆಯಾ? ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಯಾರಾದ್ರೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಜ್ಯೋತಿಷ್ಯರು ಹೇಳಿದ್ರು, ಇಲ್ಲ ಯಾರಾದ್ರೂ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳಿದ್ರ? ಕೂಗ್ತಾರೆ ಕೆಲವರು ಅಭಿಮಾನದಿಂದ, ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತಾರೆ. ಹಾಗಂತೇಳಿ ತಲೆ ತಿರ್ಗಕ್ಕಾಯ್ತದ ನಾವು? ಯಾವುದೋ ಭಗವಂತನ ಅನುಗ್ರಹ. ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು, ನಾನು ಕ್ಲಿಯರ್ ಮೆಜಾರಿಟಿ ಒಳಗೆ ಮುಖ್ಯಮಂತ್ರಿ ಆದ್ನ. ಭಗವಂತನ ನಡೆಯಲ್ಲಿ ಬರೆದಿದ್ದ ಆಗಿದ್ದೀನಿ. ಇನ್ನೊಂದು ಬಾರಿ ಬರೀತಾನೆ ಅಂದ್ರೆ ಆಗಬೇಕು ಅಂದ್ರೆ ಭಗವಂತನ ಇಚ್ಛೆ, ಆಗಬೇಕು ಅಂದ್ರೆ ಜನಗಳ ಇಚ್ಛೆ ಏನಿದೆ ನೋಡೋಣ ಅಂತ. ಅವ್ರು ಕೊಡಲ್ಲ, ಅವ್ರಿಗೆ ಅದು ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಹೊಟ್ಟೆ ನೋವೇನಿದೆ, ಆ ಹೊಟ್ಟೆ ನೋವು ಪಡ್ಕೊಂಡೇ ಇರಿ ನೀವು. ನಾನು ಆರಾಮಾಗಿ ಮಜವಾಗಿ ಇರ್ತೀನಿ ಈ ಜಾಗದಲ್ಲಿ ಬಿಗಿಯಾಗಿ. ನೀವು ಹೊಟ್ಟೆ ಉರಿ ಪುಟ್ಕೊಂಡು ಹೊಟ್ಟೆ ನೋವು ಪುಟ್ಕೊಂಡು ಹಿಂಗೆ ಕಾಲ ಕಳೀರಿ ಅಂತ ಹೇಳಿರೋದು ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.